ಇದಾಗಿ ಸ್ವಾಮೀಜಿ ಸರ್ಕಾರಿ ಪ್ರಾಯೋಜಿತ ಲಾಠಿ ಚಾರ್ಜ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳೇ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಸರ್ಕಾರದ ದುರುದ್ದೇಶ ಇದರಲ್ಲಿದೆ ಅಂತ ಹೇಳ್ತಾರೆ. ತಾವೇನು ಹೇಳ್ತೀವಿ? ನೋಡಿ, ಸರ್ಕಾರ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ, ಸಾರ್ವಜನಿಕ ಆಸ್ತಿ ಕಾಪಾಡ್ತಕ್ಕಂಥದ್ದು. ಜೊತೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನು ಸರ್ಕಾರ, ಯಾವುದೇ ಸರ್ಕಾರ ಇದ್ದರೂ ಕೂಡ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಒಂದು ಮೂಲ ಸದುದ್ದೇಶ ಇರ್ತಕ್ಕಂಥದ್ದು. ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡೋದು, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಾಗ ಪೊಲೀಸರು ಏನು ಕ್ರಮ ತಗೋಬೇಕು ಅದು ತೆಗೆದುಕೊಂಡಿರ್ತಾರೆ. ಅದಕ್ಕೆ ನಾವು ಟೀಕೆ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ರೆ ಸುಮ್ಮನೆ ಊಹೆ ಮಾಡ್ಕೊಳ್ಳೋಣ. ಪೊಲೀಸರು ಏನು ಕ್ರಮ ತೊಗೊಳ್ಳದೆ ಅವರೆಲ್ಲ ವಿಧಾನಸೌಧಕ್ಕೆ ನುಗ್ಗಿಬಿಟ್ಟಿದ್ರೆ ಏನಾಗ್ತಿತ್ತು ಹೇಳಿ ನೋಡಿ. ಅದಕ್ಕೆ ಆಗಬೇಕಾಗಿತ್ತು. ಅದು ಆಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಎಲ್ಲ ಆಗ್ತಾ ಇದ್ದಾವೆ. ಅದ್ರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತಾರೆ. ಇನ್ನು ಕೆಲವು ಜನ ಸಂಬಂಧಪಟ್ಟವರನ್ನ ಅಮಾನತಲ್ಲಿ ಇಡಬೇಕು ಅಂತಾರೆ, ಪರಿಹಾರ ಕೊಡಬೇಕು ಅಂತಾರೆ. ಅವೆಲ್ಲ ಚರ್ಚೆಯಲ್ಲಿದ್ದಾವೆ. ಅದು ಮುಂದೆ ಏನು ತೀರ್ಮಾನ ಆಗ್ತದೆ ನೋಡೋಣ. ಆದರೆ ಈಗೇನು ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥ ಕ್ರಮನ ಸರ್ಕಾರ ಸಮರ್ಥನೆ ಮಾಡುತ್ತೆ. ಥ್ಯಾಂಕ್ ಯು ಸರ್. ಇದ್ರ ಜೊತೆಗೆ ಈ ಮೀಸಲಾತಿ, ಪಂಚಮಸಾಲಿ ಮೀಸಲಾತಿ ಬಗ್ಗೆ ತಮ್ಮ ನಿಲುವೆ ಸರ್? ಹಿಂದುಳಿದ ಒಕ್ಕೂಟದವ್ರು ಏನು ಹೇಳ್ತಿದ್ದಾರೆ, ಕೊಟ್ಟರೆ ನಾವು ಹೋರಾಟ ಮಾಡ್ತೀವಿ ಅಂತ. ಸರ್ಕಾರಕ್ಕೆ ಒಂದು ರೀತಿ ಬಿಸಿ ತುಪ್ಪ ಇದು. ಹೌದಲ್ವೇ? ಈಗ ಹಿಂದುಳಿದ ವರ್ಗಗಳ ಒಕ್ಕೂಟ ಏನಿದೆ, ಈಗ ಪಂಚಮಸಾಲಿಗಳಿಗೆ 2A ಸೇರ್ಪಡೆ ಆದರೆ ಅಲ್ಲಿಗಾಗಲೇ ಇರ್ತಕ್ಕಂಥ ಅಸಹಾಯಕ ಸಮುದಾಯಗಳಿದ್ದಾವಲ್ಲ, ಅವುಗಳು ಅದನ್ನು ವಿರೋಧ ವ್ಯಕ್ತ ಮಾಡ್ತಕ್ಕಂಥದ್ದನ್ನು ನೀವೀಗಾಗಲೇ ಗಮನಿಸಿದ್ದೀರಿ, ನಾವು ಎಲ್ಲ ಗಮನಿಸಿದ್ದೀವಿ. ಹಾಗಾಗಿ ಎಲ್ಲರನ್ನೂ ಕೂಡ ಕರೆದು ಎಲ್ರಿಗೂ ಕೂಡ ಒಪ್ಪಿಗೆ ಆಗುವ ರೀತಿಯಲ್ಲಿ ಒಂದು ಸಮಾಧಾನಕರ ತೀರ್ಮಾನವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಇದೆ. ಆ ಸದಿಚ್ಛೆಗೆ ಪೂರಕವಾಗಿ ಈ ದಿವಸ ಏನು ವಿಧಾನಮಂಡಲಗಳಲ್ಲಿ ಚರ್ಚೆಗೆ ಬರ್ತದೆ, ಚರ್ಚೆಯಲ್ಲಿ ಏನೆಲ್ಲ ಸಲಹೆಗಳು ಬರ್ತವೆ, ಆ ಸಲಹೆಗಳಲ್ಲಿ ಎಷ್ಟು ಸ್ವಾಗತಾರ್ಹ ಸಲಹೆ ಇರ್ತವೆ, ಎಷ್ಟು ಸ್ವಾಗತಾರ್ಹ ಅಲ್ಲದ ಸಲಹೆಗಳಿರ್ತವೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.